ಜೀವನಾಡಿ ಶಂಕರಾಚಾರ್ಯ ಬಗ್ಗೆ ಈಗ ಹೇಳ್ತಾ ಇದೆ ಸಂದರ್ಭಗಳನ್ನು. ಶಂಕರ ಭಗವತ್ಪಾದರು ಎಂಥ ಕಾರ್ಯ ಮಾಡಿದರು. ಈಗ ಸ್ತೋತ್ರ ಪಾರಾಯಣದಿಂದ ಏನು ಪ್ರಯೋಜನ ಅಂತೆಲ್ಲ ಬಹಳ ಮಂದಿ ಕೇಳ್ತಾರಲ್ಲ. ಆದರೆ ಶಂಕರಾಚಾರ್ಯ ಸ್ತೋತ್ರ ಮಾಡಿದ್ದು ಯಾಕೆ ಅಂತ ಹೇಳೋದನ್ನು ನಿಮ್ಮ ಮುಂದಕ್ಕೆ ನನಗೆ ಇಟ್ಟರೆ ಆಗ ಎಂಥವರಿಗೂ ನೀವು ಉತ್ತರ ಕೊಡ್ಬೋದು. ತಿರುಚೆಂದೂರಿನಲ್ಲಿ ಸುಬ್ರಹ್ಮಣ್ಯ ಭುಜಂಗ ಪ್ರಯಾರ ಸ್ತೋತ್ರ ರಚನೆ ಮಾಡಿದ್ರು ಭಗವತ್ಪಾದ ಶಂಕರ್. ಅಲ್ಲಿಗೆ ಬಂದಾಗ ಅಲ್ಲಿಯ ಪರಿಸ್ಥಿತಿ ಏನಿತ್ತು ಅಂತ ಜೀವನಾಡಿ ಹೇಳೋದು. ಇದು ಯಾವುದೇ ಗ್ರಂಥದಲ್ಲಿಲ್ಲ. ಕ್ಷಾಮ, ಮಳೆ ಇಲ್ಲದೆ ಅನೇಕ ವರ್ಷಗಳಾಗಿದೆ. ಸಿಕ್ಕಾಪಟ್ಟೆ ಕಷ್ಟಕ್ಕೊಳಗಾಗಿದ್ರು ಜನ. ಈ ಭಗವತ್ಪಾದರನು ಅದು ಭಗವತ್ಪಾದರು ತೇಜಸ್ವಿಯಾದ ವ್ಯಕ್ತಿತ್ವ. ಸಹಜವಾಗಿ ಸನ್ಯಾಸಿಗಳು ಬೇರೆ. ಹಾಗಾಗಿ ಅವರಿಗೆ ಒಂದು ಹೇಳಿಬಿಡೋಣ, ಅವರೇನಾದ್ರು ತಪಶಕ್ತಿಯಿಂದ ಮಳೆ ಬರುವಾಗ ಮಾಡಿದರೆ ಭಾಳ ಸಂತೋಷ ಅಂತ ಜನ ಅಂತ ಬಂದು ಪ್ರಾರ್ಥನೆ ಮಾಡಿಕೊಂಡ್ರು. ಭಗವತ್ಪಾದರು ಕೇಳ್ಕೊಂಡ್ರು. ಆಯಿತು ಅಂತ ಹೇಳಿದ್ರು. ಸುಬ್ರಹ್ಮಣ್ಯ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಅದು ಸಂಸ್ಕೃತದಲ್ಲಿ ಮಾಡಲಿಲ್ಲ. ಅವರು ಮಾಡಿದ್ದು ತಮಿಳು ಭಾಷೆಯ 12 ಪದ್ಯಗಳನ್ನು. ಅದರ ಹೆಸರು ಕೂಡ ಹೇಳುತ್ತೆ ಅದು ಜೀವನಾಡಿ. ಕುಮಾರವೆಳ್ಳಂ ಅಂತ 12 ಶ್ಲೋಕಗಳಿಗೆ ಒಂದು ಹೆಸರಂತೆ ಅದು. ಆ ಸ್ತೋತ್ರದಿಂದ ಭಗವತ್ಪಾದರು ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯ ಅಲುಗಾಡಲಿಲ್ಲ. ಸುಬ್ರಹ್ಮಣ್ಯ ಗಟ್ಟಿ ಹಂಗೆ ಕೂತ. ಭಗವತ್ಪಾದರು ಯಾಕೋ ಸುಬ್ರಹ್ಮಣ್ಯ ಹೇಳಿದ್ದನ್ನು ಕೇಳ್ತಾ ಇಲ್ವಲ್ಲ ಅಂತ ಮತ್ತೆ ಯೋಚನೆ ಮಾಡಿದರು. ಯೋಚನೆ ಮಾಡಿ ಕಣ್ಣೀರು ಹಾಕ್ತಾ ಒಂದು ತೀರ್ಮಾನ ಮಾಡಿದರಂತೆ. ಮಳೆ ಬರುವ ತನಕ ನಾನು ಇಲ್ಲಿಂದ ಕದಲ್ಲಾರೆ, ನೀ ಏನು ಮಾಡ್ತೀಯ ಮಾಡು ನೋಡೋಣ ಅಂತೇಳಿ ಸುಬ್ರಹ್ಮಣ್ಯ ಸವಾಲು ಹಾಕಿ ಪ್ರಾರ್ಥನೆ ಮಾಡ್ತಾನೆ ಬಂದರು. ಆಗ ಸುಬ್ರಹ್ಮಣ್ಯ ಮಳೆ ಕರುಣಿಸಿದ. ಊರೆಲ್ಲ ಪ್ರವಾಹ. ಆಗ ಜನ ಮತ್ತೆ ಬಂದರು ಇದೇ ಸ್ವಾಮಿಗಳ ಹತ್ರ, ಶಂಕರ ಭಗವತ್ಪಾದರ ಹತ್ರ. ಸ್ವಾಮಿ ಮಳೆ ನಿಲ್ಲಿಸಿಬಿಡಿ ಸಾಕು ನಮಗೆ. ಇಂಥ ಒಂದು ಘಟನೆ ನಡೆದಿದ್ದು ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು. ಒಂದು ಪದ್ಯದಿಂದ 12 ಪದ್ಯಗಳಿಂದ ಕುಮಾರವೆಳ್ಳ ಅದು ಸಂಸ್ಕೃತದ್ದಲ್ಲ, ತಮಿಳ್ ಪದ್ಯ, ತಮಿಳಿನ ಭಾಷೆಯಲ್ಲಿ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಅದರಲ್ಲಿ ಕೆಲವೊಂದು ಮಾತ್ರ ಈಗ ಉಳ್ಕೊಂಡಿದಂತೆ, ಎಲ್ಲವೂ ಈಗ ಸಿಗುವುದಿಲ್ಲಂತೆ. ನಮ್ಮ ಈಗಿನ ಅಲ್ಲಿ ಅರ್ಚಕರಾಗಿ ಯಾರಿದ್ದಾರೋ ಅವ್ರ ಹತ್ರ ಇದೆ, ಬಾಯಿ ಬಿಡೋದಿಲ್ಲ. ಈಗಲೂ ಮಳೆ ಕಡಿಮೆ ಆದಾಗ ಅದೇ ಪದ್ಯಗಳನ್ನು ಹೇಳಿ ಮಳೆ ಚೆನ್ನಾಗಿ ಬರುವಂತೆ ಮಾಡುವ ಪದ್ಧತಿ ಅಲ್ಲಿ ಈಗಲೂ ಇದೆ ಅಂತೆ. ಇದು ಶಂಕರ ಭಗವತ್ಪಾದರದ್ದು ಲೋಕಕ್ಕೆ ಕೊಟ್ಟ ಉಪಕಾರ. ಓದಿ ಏನು ಶಬ್ದ ಬೇಕಾದ್ರೆ ಹಾಕಿ ನೀವು ಅಲ್ವಾ. ಅಷ್ಟೇ ಅಲ್ಲ, ಒಂದು ಸ್ತೋತ್ರದಿಂದ ಅವರು ಸ್ತುತಿ ಮಾಡಿದ್ದು ಕೂಡ ಯಾತಕ್ಕೆ ನೋಡಿ. ಜನ ಕಷ್ಟಕ್ಕೊಳಗಾಗಿದ್ದಾರೆ, ನೀರಿಗೆ ಗತಿ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅವರು ಅದ್ರಲ್ಲಿ ಹೇಳಿದರು, ಶಂಕರ ಭಗವತ್ಪಾದರು ನಡ್ಕೊಂಡು ಬರೋ ಬರಿಗಾಲಲ್ಲಿ ಬಂದರು ಅಂತ ಹೇಳಿ, ಬಿಸಿಲು, ಆ ಮರಳು ಬೇರೆ, ಸಮುದ್ರ ತೀರ, ತೊಂದರೆ ಆಗುತ್ತೆ ಅವರಿಗೆ ಅಂತ ಪಾಪ ಜನ ಅಲ್ಲಿ ಅವರು ತಾಳೆಗರಿ, ಸಮುದ್ರ ತೀರದ ತಾಳೆ ಮರಗಳು ಜಾಸ್ತಿ ಇರ್ತಾನೆ, ಅದರ ಗರಿಯನ್ನು ತಂದು ಭಗವತ್ಪಾದರ ಕಾಲಿನ ಇಡೋದಕ್ಕೆ ಶುರು ಮಾಡಿದ್ರಂತೆ. ಇದರ ಮೇಲೆ ಬನ್ನಿ ತಾವು ಅಂತ. ಭಗವತ್ಪಾದರು ಒಪ್ಪಲಿಲ್ಲ ಅದನ್ನು. ಜನ ಕೇಳಿದ್ರು, ಎಲ್ಲ ಯಾಕೆ ಸ್ವಾಮಿಗಳು ಒಪ್ಪೋದಿಲ್ಲ, ಸುಡ್ತಾ ಇದೆಯಲ್ಲ ಅಂತ. ಭಗವತ್ಪಾದರು ಹೇಳಿದ್ರಂತೆ, ಅರೆ ನಿಮ್ಮ ಕಾಲು ಬರಿಗಾಲ ಇದೆ, ನಿಮಗೆ ಸುಡೋದಿಲ್ಲ, ನನಗೆ ಮಾತ್ರ ಸುಡೋದಾ? ಇಲ್ಲ, ಆಗೋದಿಲ್ಲ, ನಾನು ಬರಿಗಾಲಲ್ಲೇ ಹೋಗ್ತೇನೆ. ಆ ರೀತಿಯಲ್ಲಿ ಬರಿಗಾಲಲ್ಲಿ ಬಂದ ಭಗವತ್ಪಾದರು ಕಣ್ಣೀರು ಹಾಕ್ತಾ ಸ್ತುತಿ ಮಾಡಿದರು ಸುಬ್ರಹ್ಮಣ್ಯಂದು. ಆ ಸ್ತುತಿ ಮಳೆಯನ್ನು ಕೊಡ್ತು. ಸ್ತೋತ್ರಗಳನ್ನ ಭಗವತ್ಪಾದರ ರಚನೆ ಯಾಕೆ ಮಾಡಿದ್ರು? ಆಮೇಲೆ ಸುಬ್ರಹ್ಮಣ್ಯ ಭುಜಂಗ ಪ್ರಯಾರ ಸ್ತೋತ್ರ ಭಗವತ್ಪಾದರು ಬರೆದಿದ್ದು, ರಚನೆ ಮಾಡಿದ್ದಲ್ಲಿ. ಈಗ ಅದರಿಂದ ಅವರೇ ಹೇಳುವಂತೆ ಎಂಥೆಂಥ ರೋಗಗಳು, ಕುಷ್ಠ, ಇನ್ನೊಂದು ಮತ್ತೊಂದು, ಪಿಟ್ಸು, ಶುಗರು, ಎಲ್ಲ ರೋಗಗಳಿಗೂ ಕೂಡ ದಿವ್ಯ ಔಷಧ ಸುಬ್ರಹ್ಮಣ್ಯ ಭುಜಂಗ ಪ್ರಯಾರ ಸ್ತೋತ್ರ. ಸಂದೇಹವೇ ಇಲ್ಲ ಅದರಲ್ಲಿ. ಎಷ್ಟು ಜನಕ್ಕೆ ಇವತ್ತು ಕೂಡ ಅದು ಅನುಕೂಲ ಆಗ್ತಾ ಇದೆ. ಇಷ್ಟೆಲ್ಲ ಮಾಡಿದ್ದು ಕೂಡ ತನಗೆ ಏನು ಕೇಳಲೇ ಇಲ್ಲ ಭಗವತ್ಪಾದರು. ಸುಬ್ರಹ್ಮಣ್ಯ ಅವನು ಕೇಳಲಿಲ್ಲ. ಅಲ್ಲಿಂತಲ್ಲ, ಎಲ್ಲ ಅದು ಬಂತು ಜೀವನಾಡಿಯಲ್ಲಿ.